ದೇಶದ ಅತಿ ದೊಡ್ಡ ಸುದ್ದಿ ಜಾಲ ನೆಟ್ವರ್ಕ್ 18ನ ಭಾಗ ಆಗಿರುವ ಕನ್ನಡದ ಅತ್ಯಂತ ವಿಶ್ವಾಸಾರ್ಹ ಸುದ್ದಿ ವಾಹಿನಿ ನ್ಯೂಸ್ 18 ಕನ್ನಡ ರೈಸಿಂಗ್ ಸಿಟೀಸ್ ಎಂಪವರಿಂಗ್ ಇಂಡಿಯಾ ವಿಶೇಷ ಕಾನ್ಕ್ಲೇವ್ ಆಯೋಜನೆ ಮಾಡಿದೆ. ನಗರಗಳ ಅಭಿವೃದ್ಧಿ, ಸ್ವಚ್ಛತೆ, ಸುರಕ್ಷತೆ ಮತ್ತು ಪರಿಸರದ ಬಗ್ಗೆ ಸಂವಾದ ನಡೆಸಿದೆ. ಮೈಸೂರು ನಗರದ ಕುರಿತ ಚರ್ಚೆ ಬಗ್ಗೆ ವಿಸ್ತೃತ ವರದಿ ನಿಮ್ಮ ಮುಂದೆ. ವಿರಾಜ್ ಹಾರನಹಳ್ಳಿ. ದೇಶದ ಅತಿ ದೊಡ್ಡ ಸುದ್ದಿ ಜಾಲ ನೆಟ್ವರ್ಕ್ 18ನ ರಾಜ್ಯದ ಅತ್ಯಂತ ಹೆಮ್ಮೆಯ ಮತ್ತು ವಿಶ್ವಾಸಾರ್ಹ ಸುದ್ದಿವಾಹಿನಿಯಾಗಿರುವಂಥ ನ್ಯೂಸ್ 18 ಕನ್ನಡ ಪ್ರಸ್ತುತಪಡಿಸ್ತಾ ಇರುವಂಥ ರೈಸಿಂಗ್ ಮೈಸೂರು. ಪ್ರೆಸೆಂಟಿಂಗ್ ಪಾರ್ಟ್ನರ್ ಲೇಬರ್ ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಆಫ್ ಕರ್ನಾಟಕ, ಸಪೋರ್ಟಿಂಗ್ ಪಾರ್ಟ್ನರ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಆಫ್ ಕರ್ನಾಟಕ ಮತ್ತೆ ನಂದಿನಿ. ರೈಸಿಂಗ್ ಮೈಸೂರು ಅಂದ್ರೆ ಏನು ಅನ್ನುವಂಥ ಪ್ರಶ್ನೆ ಸಹಜವಾಗಿ ನಿಮಗೆ ಕಾಡ್ತಾ ಇರ್ಬೋದು. ಮೈಸೂರು ಯಾವ ರೀತಿಯಾಗಿ ಸವಾಲುಗಳನ್ನು ಎದುರಿಸ್ತಾ ಇದೆ, ಸಮಸ್ಯೆಗಳು ಇಲ್ಲಿ ಇರುವಂಥದ್ದು, ಅದರ ಜೊತೆಗೆ ಅಭಿವೃದ್ಧಿ ಆಗಿರ್ಬೋದು, ಸುರಕ್ಷತೆ ಆಗಿರ್ಬೋದು, ಪರಿಸರ ಆಗಿರ್ಬೋದು, ಮತ್ತೆ ಭದ್ರತೆಯ ವಿಚಾರ, ಈ ಎಲ್ಲ ವಿಚಾರದಲ್ಲಿ ಮೈಸೂರು ಯಾವ ರೀತಿಯಾಗಿ ಬದಲಾಗಬೇಕು ಅನ್ನುವಂಥದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಾವು ಚರ್ಚೆಯನ್ನ ಮಾಡ್ತಾ ಹೋಗ್ತೀವಿ. ನಿಮ್ಮನ್ನ ಈ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಖುಷಿ ಆಗ್ತಾ ಇರುವಂಥದ್ದು, ಯಾಕೆಂದ್ರೆ ಮೈಸೂರಿನ ಬಗ್ಗೆ ಆಳ ಅಗಲವಾಗಿ ತುಂಬಾ ತಿಳ್ಕೊಂಡಿರುವಂಥವರ ರಾಜಕಾರಣಿಗಳ ಪೈಕಿ, ಕುಟುಂಬಗಳ ಪೈಕಿ ನಿಮ್ದು ಒಂದು ಅಗ್ರಗಣ್ಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸತತವಾಗಿ 6 ಬಾರಿ ಆಯ್ಕೆ ಆಗ್ತಾ ಬರ್ತಾ ಇದ್ದೀರಾ. ನಿಮ್ಮ ತಂದೆಯವರು ಕೂಡ ಇಲ್ಲಿ ಶಾಸಕರಾಗಿದ್ದಂಥವ್ರು, ನೀವು ಕೂಡ ಸಚಿವರಾಗಿ ಸೇವೆಯನ್ನ ಕೂಡ ಸಲ್ಲಿಸಿದ್ದೀರಾ. ಮೈಸೂರಿಗೆ ನಿಮ್ಮದೇ ಆದಂತ ಒಂದು ಯೋಚನೆ ಯಾವ ರೀತಿಯ ಕನಸುಗಳಿದ್ದಾವೆ ಅಂತ? ಮೊದಲಾಗಿ ನಿಮ್ಮ ವಾಹಿನಿಗೆ ಮೈಸೂರಿನ ಜನತೆಯ ಪರವಾಗಿ ನಾನು ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಮನುಷ್ಯನಾಗಿ ಹುಟ್ಟಿರೋದ್ರಿಂದ ಸಹಜವಾಗಿ ಆಸೆಗಳಿಗೆ ಕೊನೆ ಇಲ್ಲ. ಅದೇ ಕನಸುಗಳನ್ನ ನನಸು ಮಾಡ್ಕೋಬೇಕಾದ್ರೆ ಕೇವಲ ಸರ್ಕಾರ ಮಾಡುವಂಥ ಕಾರ್ಯದಿಂದ ನಾವು ಅಭಿವೃದ್ಧಿ ಪಡಿಸೋಕ್ಕೆ ಸಾಧ್ಯ ಇಲ್ಲ. ಯಾರಿಗಾಗಿ ನಾವು ಅಭಿವೃದ್ಧಿ ಮಾಡ್ತೇವೆ ಆ ಬಳಕೆದಾರರು ಅದು ನಂದು ಅಂತ ಭಾವಿಸ್ಕೋಬೇಕಾಗಿರುವಂಥದ್ದು ಮೊದಲನೇ ಆದ್ಯತೆ. ಅದು ಇಡೀ ರಾಜ್ಯ ವ್ಯಾಪ್ತಿಯಲ್ಲಿ ಮೈಸೂರು ತನ್ನದೇ ಆದಂತಹ ಒಂದು ಕೀರ್ತಿ ಹೊಂದಿದೆ. ಮೈಸೂರು ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡಿದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲದಿಂದಲೂ ನಮ್ಮಲ್ಲಿ ಅನೇಕ ಸಂಸ್ಥೆಗಳು, ಶಿಕ್ಷಣ ಸಂಸ್ಥೆಗಳು, ಆರೋಗ್ಯ ಸಂಸ್ಥೆಗಳು, ವಿಶ್ವವಿದ್ಯಾಲಯ ಎಲ್ಲವೂ ಶತಮಾನೋತ್ಸವವನ್ನು ತುಂಬಿದೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಯೂನಿವರ್ಸಿಟಿ ಆಫ್ ಮೈಸೂರು, KR ಆಸ್ಪತ್ರೆ, ಅದೇ ರೀತಿಯಲ್ಲಿ ನಮ್ಮ ರೈಲ್ವೆ ಸ್ಟೇಷನ್ ಆಗಿರ್ಬೋದು, ವಿಮಾನ ನಿಲ್ದಾಣ, ಆ ಕಾಲಕ್ಕೆ ಮಣ್ಕಳ್ಳಿ ವಿಮಾನ ನಿಲ್ದಾಣ ಮಹಾರಾಜರ ಕಾಲಕ್ಕೆ ಇದ್ದಂಥದ್ದು. ಸೊ ಇದನ್ನು ನಾವು ಈವರೆಗೂ ಅಭಿವೃದ್ಧಿಪಡಿಸೋಕ್ಕೆ ಸಾಧ್ಯ ಆಗಿಲ್ಲ. ತದನಂತರ ಬಂದಂಥದ್ದು ದೇವರಾಜ ಅರಸರವರ ಕಾಲ. ಮೈಸೂರು ಇಟ್ ಹ್ಯಾಸ್ ಎ ಲಾರ್ಜೆಸ್ಟ್ ಇಂಡಸ್ಟ್ರಿಯಲ್ ಬೇಸ್. 6430 ಎಕರೆ ಹೆಬ್ಬಾಳ ಕೈಗಾರಿಕಾ ಪ್ರದೇಶ, ಮೇಡ್ಗಳಿ ಕೈಗಾರಿಕಾ ಪ್ರದೇಶ ಇದು ಹೊಂದ್ಕೊಂಡು ನಾವು ಅಭಿವೃದ್ಧಿಪಡಿಸಿದ್ದೇವೆ. ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ, ಅದು ಮೇಲ್ದರ್ಜೆಗೇರಿ ಆಸ್ಪತ್ರೆ ಆಗಬೇಕಾಗಿರುವಂಥದ್ದು. ಪ್ರಾದೇಶಿಕ ಅಸಮತೋಲನ ಅನ್ನೋದು ಇದು ಕೇವಲ ಪದ ಅಲ್ಲ. ಗ್ರಹಿಸಿಕೊಂಡಂತಹ ಸಂದರ್ಭದಲ್ಲಿ ನಾವು ಅಭಿವೃದ್ಧಿ ಮಾಡಿದ್ದೇವೆ, ಆದರೆ ಯಾವ ಪ್ರಮಾಣದಲ್ಲಿ ಮಾಡಿದ್ದೇವೆ? ಒಂದೇ ಕಡೆಗೆ ನಾವು ಆರೋಗ್ಯ ಕ್ಷೇತ್ರವನ್ನು ತುಂಬಿಟ್ಟಿದ್ದೀವಿ, ಅದು ಬೇರೆ ಕಡೆಗೆ ಹರಡಬೇಕಾಗಿತ್ತು. ಇದು ಅನೇಕ ಸಂದರ್ಭಗಳಲ್ಲಿ ಅವಕಾಶ ಸಿಕ್ಕಿದಾಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸಚಿವರಿಗೆ, ಸರ್ಕಾರಕ್ಕೆ ಗಮನಕ್ಕೆ ತರುವಂಥ ಕೆಲಸ ಮಾಡಿದ್ದೇವೆ. ಜಿಲ್ಲಾಡಳಿತಕ್ಕೆ ಒಂದು ದೊಡ್ಡ ಜವಾಬ್ದಾರಿ ಅಂತೂ ಇದ್ದೇ ಇರುತ್ತೆ. ಆ ಜಿಲ್ಲೆಯ ಅಭಿವೃದ್ಧಿ ಮತ್ತೆ ಮಾಡೆಲ್ ಆಫ್ ಮೈಸೂರು ಅಂತ ಮಾಡಬೇಕು. ಒಂದು ಮೈಸೂರು ಜಿಲ್ಲೆಯನ್ನ ಮಾಡೆಲ್ ಜಿಲ್ಲೆಯಾಗಿ ಮಾಡಬೇಕು ಅಂದ್ರೆ ನಿಮ್ಮ ಕಲ್ಪನೆ ಹೇಗಿದೆ ಅಂತ ಜಿಲ್ಲಾಡಳಿತದ್ದು? ಎಸ್ ಸರ್, ಭಾಳ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದೀರಿ. ಮೈಸೂರು ಜಿಲ್ಲೆ ನಾವು ಕೇವಲ ಒಂದು ಜಿಲ್ಲೆ ಅಂತ ನಾವು ನೋಡಲಿಕ್ಕೆ ಆಗೋದಿಲ್ಲ. ಅದು ಹೆಸರಿಗೆ ಒಂದು ಜಿಲ್ಲೆ ಅಂತೇವೆ. ಆದರೆ ಇಲ್ಲಿ ನೋಡಿ, ಒಂದು ಮಹಾನಗರ ಪಾಲಿಕೆ ಇದೆ, 3 ನಮ್ಮ ನಗರಸಭೆಗಳಿದೆ, 5 ಪಟ್ಟಣ ಪಂಚಾಯಿತಿ ಇದೆ, 5 ಪುರಸಭೆ ಇದೆ, 252 ಗ್ರಾಮ ಪಂಚಾಯಿತಿಗಳಿದ್ದಾವೆ, 430ಕ್ಕೂ ಹೆಚ್ಚು ವಿಲೇಜ್ ಅಕೌಂಟೆಂಟ್ ಆಫೀಸ್ಗಳಿದ್ದಾವೆ. ಅಂದರೆ ನಮ್ಮ ದೇಹದಲ್ಲಿ ಹೇಗೆ ನರನಾಡಿಗಳೆಲ್ಲ ವ್ಯಾಪಿಸ್ಕೊಂಡು ನಮ್ಮ ದೇಹ ಆರೋಗ್ಯಕರವಾಗಿರುತ್ತಲ್ಲ, ಹಾಗೆ ಗ್ರಾಮೀಣ ಪ್ರದೇಶದಿಂದ ಹಿಡಿದು ಸಿಟಿ ತನಕ ಡೆವಲಪ್ಮೆಂಟ್ ಆದಾಗ ಇಡೀ ವ್ಯವಸ್ಥೆ ಚೆನ್ನಾಗಿ ಆಗುತ್ತೆ. ಇದು ನಮಗೆ ಗೊತ್ತಿದೆ. ಎರಡನೇದಾಗಿ, ಜಿಲ್ಲಾಡಳಿತದಿಂದ ನಾವು ಒಂದು ಮಾದರಿ ಜಿಲ್ಲೆಯಾಗಿ ಮಾಡಲಿಕ್ಕೆ ಏನೆಲ್ಲ ಕ್ರಮ ವಹಿಸ್ತಾ ಇದ್ದೀವಿ ಅಂತ ಹೇಳಬೇಕಂದ್ರೆ, ನಾವು ಎಲ್ಲ ಇಲಾಖೆಗಳ ಒಗ್ಗೂಡುವಿಕೆಯನ್ನು ಮಾಡ್ತಾ ಇದ್ದೇವೆ. ಒಂದು ಸಮನ್ವಯತೆ.
ಜಿಲ್ಲಾಧಿಕಾರಿಗಳ ಕಚೇರಿ ಅಂದರೆ ತಾವು ಅನ್ಕೋತೀರಿ ಕೇವಲ ಕಂದಾಯ ಇಲಾಖೆ ಅಂತ. ಕಂದಾಯ ಇಲಾಖೆ ಕೇವಲ ಒಂದು ಇಲಾಖೆ ಅಷ್ಟೇ. ಆದರೆ ನಮ್ಮಲ್ಲಿ ಇರ್ತಕ್ಕಂಥ ಸುಮಾರು 45ಕ್ಕೂ ಹೆಚ್ಚು ಇಲಾಖೆಗಳ ಸುಮಾರು 100-150 ಸೆಕ್ಷನ್ಸ್ಗಳು ಬರುತ್ತೆ. ಅಂದರೆ ಬೇರೆ ಬೇರೆ ಆ್ಯಕ್ಟ್ಗಳು, ಸೆಕ್ಷನ್ಸ್ಗಳು ಬರುತ್ತೆ. ಆ ಎಲ್ಲ ಕಾನೂನಾತ್ಮಕ ಅಂಶಗಳನ್ನು ಗಣನೆಗೆ ತಗೊಂಡು ನಾವು ಸಮನ್ವಯತೆಯಿಂದ ಕೆಲಸವನ್ನು ಮಾಡಬೇಕಾಗುತ್ತೆ. ಈಗ ನಾವು ಹೇಳಿದಾಗೆ ಒಂದು UD ನಗರಾಭಿವೃದ್ಧಿ ಇಲಾಖೆ ಅದು ತನ್ನ ಕೆಲಸವನ್ನು ಮಾಡ್ತಾ ಇರುತ್ತೆ, ಕಂದಾಯ ಇಲಾಖೆ ತನ್ನ ಕೆಲಸವನ್ನು ಮಾಡ್ತಾ ಇರುತ್ತೆ. ಮತ್ತು ಇದು ಯಾವುದೋ ಒಂದು ಇಲಾಖೆಯಿಂದ ಆಗುತ್ತೆ, ಯಾವುದೋ ಒಂದು ಡಿಪಾರ್ಟ್ಮೆಂಟ್ ಒಂದು ಅಧಿಕಾರಿಯಿಂದ ಆಗುತ್ತೆ ಅಲ್ಲ. ಇದು ಎಲ್ಲ ಇಲಾಖೆಗಳು ಒಗ್ಗೂಡಿ, ಸಾರ್ವಜನಿಕರು ಒಗ್ಗೂಡಿ ಮಾಡ್ತಕ್ಕಂಥ ಅಭಿವೃದ್ಧಿ ಕೆಲಸ. ಇದನ್ನು ನಾವೆಲ್ಲರೂ ಸಹ ಚೆನ್ನಾಗಿ ಮಾಡ್ತಾ ಇದ್ದೇವೆ. ಮತ್ತು ಮೈಸೂರಿನಲ್ಲಿ ಈಗ ನಾನು ಅಪರ ಜಿಲ್ಲಾಧಿಕಾರಿಯಾಗಿ ಬಂದಾಗಿಂದ ಅಬ್ಸರ್ವ್ ಮಾಡ್ತಾ ಇದ್ದೇನೆ, ನಮಗೆ ಸಾರ್ವಜನಿಕರ ಸಪೋರ್ಟು ತುಂಬ ಚೆನ್ನಾಗಿದೆ. ಮುಖ್ಯವಾಗಿ ಹೇಳಬೇಕಂದ್ರೆ ಮೈಸೂರು ಜಿಲ್ಲೆಯ ಜನರು ಏನಿದ್ದಾರೆ ಅವರ ಹೃದಯ ವೈಶಾಲ್ಯತೆ ಇದೆಯಲ್ಲ, ನಾನು ಅಪ್ರಿಷಿಯೇಟ್ ಮಾಡಬೇಕು. ಮತ್ತು ಇಲ್ಲಿನ ಸಂಘ ಸಂಸ್ಥೆಯ ಹೋರಾಟಗಾರರು ಯಾರಿದ್ದಾರೆ, ನಾಯಕರುಗಳಿದ್ದಾರೆ, ಅವರೆಲ್ಲರ ಮನಸ್ಥಿತಿನೂ ಅಷ್ಟೇ. ನಿಮ್ಮ ಮಾತುಗಳಲ್ಲಿ ಗೊತ್ತಾಗ್ತದೆ ಎಷ್ಟು ಮಟ್ಟಿಗೆ ಸ್ಪಂದಿಸ್ತೀರಾ ಅನ್ನುವಂಥದ್ದು ನಾವು ಜಸ್ಟ್ ಅದನ್ನ ಒಂದು ಅಬ್ಸರ್ವ್ ಮಾಡ್ಬೋದು. ಜನಸ್ನೇಹಿ ಅಧಿಕಾರಿಗಳು ತುಂಬಾ ಬೇಕಾಗಿದೆ, ಜನರಿಗೆ ಸ್ಪಂದಿಸುವಂತ ಅಧಿಕಾರಿಗಳು ಬೇಕಾಗಿದ್ದಾರೆ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಮೈಸೂರಿನ ಜಿಲ್ಲಾಡಳಿತ ಹೇಗಿದೆ? ಮೈಸೂರಿನಲ್ಲಿ ನಾವು ಯಾಕೆ ಇಲ್ಲಿ ಇಷ್ಟು ಕಳಕಳಿಯಿಂದ ಪ್ರೀತಿಯಿಂದ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿನ ವಾತಾವರಣ ಇರ್ಬೋದು, ಇಲ್ಲಿನ ಜನರ ಒಡನಾಟ ಇರ್ಬೋದು. ನಾನು ಪರ್ಸ್ನಲಿ ನೋಡಿದ್ದೇನೆ, ಇಲ್ಲಿ ಜನಗಳು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂದರೆ, ಅವ್ರಿಗೆ ಏನಾದರೂ ಕೆಲಸ ಮಾಡಿಸ್ಕೋಬೇಕು ಅಂತ ನಮ್ಮ ಹತ್ರ ಬರಬೇಕಂದ್ರೆ ಅವರು ಬಹಳ ಸಬ್ಮಿಸಿವ್ ಆಗಿ ಬಂದು ಕೇಳ್ತಾರೆ. ಅವರು ಕೇಳ್ಕೊಳ್ತಕ್ಕಂಥ ಒಂದು ವಿನಯದಲ್ಲೇ ನಮಗೆ ಇವ್ರ ಕೆಲಸ ಯಾಕಪ್ಪ ಇಷ್ಟು ದಿನ ಡಿಲೇ ಆಗಿದೆ, ಇದು ಈ ಕ್ಷಣನೇ ಮಾಡಬೇಕು ಅನ್ನೋ ಒಂದು ಜ್ಞಾನ ನಮಗೆ ಬರುತ್ತೆ. ಸೊ ಆ ರೀತಿ ಇಲ್ಲಿನ ಜನಗಳು ಹೇಗಿದ್ದಾರೆ ಅವರ ಮುಖವಾಣಿಯಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಇವತ್ತು ನೀವು ಹೇಳಿದಾಗ ಇಲ್ಲಿ ಜಿಲ್ಲಾಡಳಿತ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ಆಫೀಸರ್ಸ್ಗಳು ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂದರೆ ಈ ಕ್ರೆಡಿಟ್ ಅಧಿಕಾರಿಗಳಿಗೆ ಅಲ್ಲ, ನಾವು ಕನ್ನಡಿಯಾಗಿ ಕೆಲಸ ಮಾಡ್ತಾ ಇದ್ದೇವೆ. ಇಲ್ಲಿನ ಜನರು ಹೇಗಿದ್ದಾರೆ ನಾವು ಆ ಥರ ಕೆಲಸ ಮಾಡ್ತಾ ಇದ್ದೇವೆ. ಸೊ ಅದರಿಂದ ಎಲ್ಲ ಕ್ರೆಡಿಟ್ಟು ಸಾರ್ವಜನಿಕರಿಗೆ, ನಮ್ಮ ಹೋರಾಟಗಾರರಿಗೆ, ನಮ್ಮ ಎಲ್ಲ ಅಧಿಕಾರಿ ಮಿತ್ರರಿಗೆ ಹೋಗುತ್ತೆ, ಸಲ್ಲುತ್ತೆ. ಸಹಜವಾಗಿ ನಾವು ಮಾತನಾಡುವಂಥದ್ದು ಸುರಕ್ಷತೆ ಭದ್ರತೆಯ ವಿಚಾರ. ನೀವು ಬಂದಾದ ನಂತರ ಮೈಸೂರಿನಲ್ಲಿ ಸುರಕ್ಷತೆ ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಯಾವ ರೀತಿಯಾದಂಥ ಒಂದು ಬದಲಾವಣೆಯನ್ನ ತಂದಿದ್ದೀರಾ, ಒಂದು ಭರವಸೆಯನ್ನ ಮೂಡಿಸಿದ್ದೀರಾ ಜನರಲ್ಲಿ ಅಂತ? ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಮೈಸೂರು ವಿಶ್ವವಿಖ್ಯಾತ. ಅದು ಓನ್ಲಿ ಸ್ಟೇಟಿಗೆ ಸೀಮಿತವಾಗಿಲ್ಲ, ವಿಶ್ವದಲ್ಲೇ ಹೆಸರುವಾಸಿಯಾಗಿದೆ. ನಮಗೆ ಸೆಕ್ಯೂರಿಟಿ ಅಂತ ಬಂದಾಗ ಮೇನ್ ಹೋಲ್ ಮೈಸೂರು ಸಿಟಿಗೆ ಸೆಕ್ಯೂರಿಟಿ ಆ್ಯಸ್ ವೆಲ್ ಆ್ಯಸ್ ಟೂರಿಸಮ್ ಇಂಪಾರ್ಟೆಂಟ್ ಇರೋದ್ರಿಂದ ಇಲ್ಲಿ ಟೂರಿಸ್ಟ್ ಬಂದವ್ರದ್ದು ಸೆಕ್ಯೂರಿಟಿ, ಮತ್ತು ಬೇರೆ ನಮಗೆ ಏನು ಓಲ್ಡ್ ವಿಮೆನ್ ಆ್ಯಂಡ್ ಚಿಲ್ಡ್ರನ್ ರಿಲೇಟೆಡ್ ಇರ್ಬೋದು, ಏಜ್ ಆದವ್ರು ಇರ್ಬೋದು, ಎಲ್ಲರದ್ದು ಸೇರಿ ಸೆಕ್ಯೂರಿಟಿಗೆ ಅಂತ ಬಂದಾಗ ಡೆಫಿನೆಟ್ಲಿ ಪ್ರಯಾರಿಟಿ ಅದು ನಮ್ಮದು. ಆ್ಯಸ್ ಅ ಲಾ ಏಜೆನ್ಸಿ ನಮಗೆ ಇರೋದೇ ಸೆಕ್ಯೂರಿಟಿ ಆ್ಯಂಡ್ ಸೇಫ್ಟಿ ಆಫ್ ಪಬ್ಲಿಕ್. ಸಾಕಷ್ಟು ನಮ್ಮಲ್ಲಿ ಬದಲಾವಣೆಗಳು ಆಗಿದೆ ಮೈಸೂರು ಸಿಟಿಯಲ್ಲಿ. ಮೇನ್ ಥಿಂಗ್ ಪೀಪಲ್ ಫ್ರೆಂಡ್ಲಿ ಪೊಲೀಸಿಂಗ್, ಅದಕ್ಕೆ ಜಾಸ್ತಿ ಒತ್ತು ಕೊಟ್ಟಿದ್ದೀವಿ. ಯಾರೇ ಏನೇ ಕಷ್ಟ ಇದ್ದರೂ ಮುಕ್ತವಾಗಿ ಬಂದು ಒಂದು ಪೊಲೀಸ್ ಸ್ಟೇಷನಲ್ಲಿ ಹೇಳಬಹುದು. ಬಂದ ಮೇಲೆ ಅವ್ರದ್ದು ಕಷ್ಟ ಹೇಳ್ಕೊಂಡ್ಮೇಲೆ ಅದರದ್ದು ಫೀಡ್ಬ್ಯಾಕು ಅವರು ಕೊಡ್ಬೋದು. ಅವ್ರಿಗೆ ಯಾವ ರೀತಿ ನಾವು ಸಹಕರಿಸಿದ್ವಿ, ಅವರ ಏನು ಕಷ್ಟ ಹೇಳ್ಕೊಂಡ್ಬಂದಿದ್ರು ಅದು ನಿವಾರಣೆ ಆಯಿತಾ, ಅದಕ್ಕೆ ಏನಾದರೂ ಒಂದು ಲಾಜಿಕಲ್ ಎಂಡ್ ಆಯಿತಾ ಇಲ್ವಾ ಅಂತ ಹೇಳಿ. ಸೊ ಈ ಥರ ನಾವೆಲ್ಲ ಕಲೆಕ್ಟಿವ್ ಆಗಿ ಇಂಪಾರ್ಟೆಂಟ್ ಆಗಿ ಮೇಂಟೆನೆನ್ಸ್ ಆಫ್ ಲಾ ಆ್ಯಂಡ್ ಆರ್ಡರ್ ಆ್ಯಂಡ್ ಸೆಕ್ಯೂರಿಟಿಗೆ ಇಂಪಾರ್ಟೆಂಟ್ ಕೊಟ್ಟು ಕೆಲಸ ಮಾಡ್ತಾ ಇದ್ದೀವಿ. ಒಂದು ಜಿಲ್ಲೆಯ ಅಭಿವೃದ್ಧಿಯ ನಿಟ್ಟಿನಲ್ಲಿ ಚೇಂಬರ್ ಆಫ್ ಕಾಮರ್ಸ್ ಅವರ ಪಾತ್ರನೂ ಕೂಡ ಇದೆ. ನಿಮ್ಮ ಇನ್ವಾಲ್ವ್ಮೆಂಟ್, ಸಪೋರ್ಟ್ ಮತ್ತೆ ಸಜೆಷನ್ಸ್ ಯಾವ ರೀತಿಯಾಗಿದೆ ಮೈಸೂರಿನ ಅಭಿವೃದ್ಧಿಗೆ? ನಮ್ಮದು ಮೈಸೂರಿನಲ್ಲಿ ಸಾಂಸ್ಕೃತಿಕ ನಗರವಾಗಿರೋದ್ರಿಂದ ನಮಗೆ ಕಾಮರ್ಸಿಯಲ್ ಆಗಿ ಸುಮಾರು ಕಾಮರ್ಸ್ನಲ್ಲಿ ನಮಗೆ ಮಾರ್ಕೆಟ್ಗಳು ಬರ್ಬೋದು, ದೇವರಾಜ ಅರಸು ರೋಡ್ ಬರ್ಬೋದು, ಅಶೋಕ ರೋಡ್ ಬರ್ಬೋದು, ಮುಖ್ಯ ರಸ್ತೆಗಳು ಬರ್ತವೆ. ವ್ಯಾಪಾರದ ಸ್ಥಳಗಳೆಲ್ಲ ನಮ್ಮ ವ್ಯಾಪ್ತಿಗೆ ಬರ್ತದೆ. ಅದಲ್ಲದೆ ಮೈಸೂರು ಜಿಲ್ಲೆಯಾದ್ಯಂತ ಇರುವಂಥ ಎಲ್ಲ ಕೈಗಾರಿಕೆಗಳು ನಮ್ಮ ವ್ಯಾಪ್ತಿಗೆ ಬರ್ತದೆ. ನಮ್ಮಲ್ಲಿ ಮೈಸೂರಿನಲ್ಲಿ ಕೈಗಾರಿಕೆಗಳ ಬೆಳವಣಿಗೆ ಭಾಳ ದೇವರಾಜ ಅರಸು ಕಾಲದಿಂದಲೂ ನಮಗೆ ಅಭಿವೃದ್ಧಿ ಹೊಂದಿದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ SM ಕೃಷ್ಣ ಅವರ ಒಂದು ಪೀರಿಯಡ್ನಲ್ಲಿ ನಮಗೆ ಇನ್ಫೋಸಿಸ್ ಮೈಸೂರು ಬಂತು. ಆ ಮೈಸೂರು ಬಂದಾಗ ಒಂದು ಚಾಲೆಂಜ್ ಆಗಿತ್ತು ಅಲ್ಲಿ. ಅದಕ್ಕೆ ನಮ್ಮ ಚೇಂಬರ್ ಆಫ್ ಕಾಮರ್ಸ್ಗೆ ಬಂದು ಕೆಲವರು ಅದು ಇನ್ಫೋಸಿಸ್ ಬರೋದು ಬೇಡ ಅನ್ನುವಂಥ ಒಂದು ಮನಸ್ಥಿತಿ ಇದ್ದರು. ಕಾರಣ ಇಷ್ಟೇ, ಅವ್ರಿಗೆ 3.5 ಲಕ್ಷ ಇದ್ದಂಥ ಲ್ಯಾಂಡನ್ನ 2.5 ಲಕ್ಷಕ್ಕೆ 1 ಲಕ್ಷ ರಿಬೇಟ್ ಕೊಡ್ತಿದ್ರು. ಆದರೆ ವರ್ಷಕ್ಕೆ ಅವರು 100 ಕೋಟಿ 1000 ಕೋಟಿ ನಮಗೆ ಟ್ಯಾಕ್ಸ್ ಕಟ್ತಾರೆ. ಅದರಿಂದ ಅದನ್ನು ನಾವು ಬೇಡ ಅನ್ನಲಿಕ್ಕೆ ಬೇಡ ಅಂತ ಹೇಳಿ ಅದಕ್ಕೆ ವಿರೋಧ ಮಾಡಿ ನಮ್ಮ
ಮೈಸೂರು ಚೇಂಬರ್ ಆಫ್ ಕಾಮರ್ಸ್ನ ಸದಸ್ಯತ್ವನ ನಿಮ್ಮನ್ನ ವಜಾ ಮಾಡ್ತೀವಿ. ಇನ್ಫೋಸಿಸ್ ನಾವು ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಹೋರಾಟ ಮಾಡಿ ಇನ್ಫೋಸಿಸ್ನ ನಾವು ಬರಮಾಡಿಕೊಂಡು ಅದು ಚೆನ್ನಾಗಿ ನಡೀತಾ ಇದೆ. ತಮ್ಮ ಕನಸಿನ ಬೀಜವನ್ನ ಬಿತ್ತಿದ್ದಾರೆ, ಅದು ಯಾವಾಗ ಮರ ಆಗತ್ತೆ? ಬರೀ ಗಿಡ ಆಗೋದಲ್ಲ, ಮರ ಆಗುವಂಥದ್ದನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ ಮೈಸೂರಿನ ಜನ. ಅದು ನನಸಾಗ್ಲಿ ಅಂತ ಹೇಳ್ತಾ ಅಭಿವೃದ್ಧಿ, ಸ್ವಚ್ಛತೆ, ಪರಿಸರ, ಸುರಕ್ಷತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮದೇ ಆದಂಥ ಒಂದು ಯೋಚನೆಯನ್ನ ಇಟ್ಕೊಂಡಿರುವಂಥ ಮೈಸೂರಿನ ಅಧಿಕಾರಿಗಳು, ಜನಪ್ರತಿನಿಧಿಗಳು, ಅದೆಲ್ಲವೂ ಕೂಡ ಈಡೇರಲಿ ಅಂತ ನ್ಯೂಸ್ 18 ಕನ್ನಡ ಕೂಡ ಆಶಿಸುತ್ತೆ. ಇದಾಗಿತ್ತು ಇವತ್ತಿನ ರೈಸಿಂಗ್ ಮೈಸೂರು. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.